ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ವೆಲ್ಕಮ್ ಟು ಹರ್ಷಿತಾ ಗೌಡ H3A ಬ್ಲಾಗ್ಸ್. ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ, ಏನಪ್ಪ 400 ಹ್ಯಾಂಡ್ ವರ್ಕ್ ಮಾಡ್ತಾರಾ ಅಂತ. ಹೌದು, ಮಾಡ್ತಾರೆ. 400 ಹ್ಯಾಂಡ್ ವರ್ಕ್ ಮಾಡ್ತಾರೆ. ನೀವು ನೋಡ್ತಿರೋ ಬ್ಲೌಸ್ 400 ಮಾಡಿರೋದು. 400 ರೂಪೀಸ್ಗೆ ಇಷ್ಟು ಚೆನ್ನಾಗಿ ಡೀಟೇಲ್ ಆಗಿ ಹ್ಯಾಂಡ್ ವರ್ಕ್ ಮಾಡಿಕೊಡ್ತಾರೆ. ಒಂಚೂರು ಕ್ರಿಸ್ಟಲ್ ಬೀಡ್ಸ್ನ ಹಾಕೋದಿಲ್ಲ. ಈ ಬ್ಲೂ ಕಲರ್ ಬ್ಲೌಸ್ ನೋಡಿದ್ರಲ್ಲ, ಅದು ಪ್ಲೈನ್ ಬ್ಲೌಸಲ್ಲಿ ಮಾಡಿಸಿರೋದು. ಈ ಗ್ರೀನ್ ಕಲರ್ ಬ್ಲೌಸ್ದು ಸೇಮ್ ಡಿಸೈನ್ ಇದೆ, ಆದ್ರೆ ಇದಕ್ಕೆ ಬಾರ್ಡರ್ ಬಂದಿದೆ. ನೀವೇ ನೋಡ್ಬೋದು ಎಷ್ಟು ಡೀಟೇಲ್ ಆಗಿ ಕಾಣುತ್ತೆ. ಒಂದ್ ಕಲರ್ ಇಂದ ಇನ್ನೊಂದ್ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಫಸ್ಟ್ ತೋರಿಸಿದ್ದು ಸೆಕೆಂಡ್ ತೋರಿಸಿದ್ದು ಒಂದೇ ಡಿಸೈನ್. ಈಗ ತೋರಿಸ್ತಾ ಇರೋದು ಇದು ಬೇರೆ ಡಿಸೈನ್. ಇದಿನ್ 50 ರೂಪೀಸ್ ಜಾಸ್ತಿ ಆಗುತ್ತೆ. ಇದ್ರಲ್ಲಿ ಬಳ್ಳಿ ಡಿಸೈನ್ ಬಂದಿದೆ. ಹ್ಯಾಂಡಲ್ಲು ಸೇಮ್ ಅದೇ ತರ ಲೀಫ್ ಡಿಸೈನ್ ಬರುತ್ತೆ. ಇಲ್ಲ ಬೇಡ ನಮಗಿನ್ನ ಫ್ಲವರ್ ಅಲ್ಲಿ ಮಾಡಿ ಅಂದ್ರು ಮಾಡ್ತಾರೆ. 450 400 ಅಲ್ಲಿ ಇಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ನ ಯಾರಪ್ಪ ಮಾಡ್ತಾರೆ ಅನ್ಕೋ. ನಾನು ಅವ್ರ ನಂಬರ್ನ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ, ನೀವು ನೋಡಿ. ಇದು ಸೇಮ್ ಲಾಸ್ಟ್ ಬ್ಲೌಸ್ ಮಾಡಿಸಿರೋ ಡಿಸೈನ್, ಆದ್ರೆ ಅದು ಡಾರ್ಕ್ ಕಲರ್, ಇದು ಲೈಟ್ ಕಲರ್ ಆಗಿದೆ. ನೀವು ಯಾವಾಗ್ಲೂ ಬ್ಲೌಸ್ ನ ವರ್ಕಿಗೆ ಕೊಡ್ಬೇಕಾದ್ರೆ ಸ್ಯಾರಿ ಸಮೇತ ಕೊಡಿ. ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಕಾಂಟ್ರಾಸ್ಟ್ ಆಗಿ ಮಾಡ್ತಾರೆ. ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಹಾಕ್ತಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಕಸ್ಮಾತ್ ಸ್ಯಾರಿ ಬ್ಲೌಸ್ ಎರಡು ಒಂದೇ ಕಲರ್ ಇದ್ರು ನೀವು ಲೈಟ್ ಡಾರ್ಕ್ ನ ಕಾಂಟ್ರಾಸ್ಟ್ ಆಗಿ ಬೇರೆ ಕಲರ್ ಆದ್ರೂ ಪರವಾಗಿಲ್ಲ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡಿಸೈನ್ ಮ್ಯಾಂಗೋ ಅಲ್ಲಿ ಬಂದಿದೆ. 450 ಇದು ಡಿಸೈನ್. ಹಿಂದೆ ನೆಕ್ಕಿಗೆ ಏನ್ ಡಿಸೈನ್ ಬರುತ್ತೋ ಅದಕ್ಕೆ ಮ್ಯಾಚಿಂಗ್ ಮ್ಯಾಂಗೋ ಹಾಕಿದ್ದಾರೆ. ಇದನ್ನು ಬಾರ್ಡರ್ ಇರೋ ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೀವೇ ನೋಡಿ. ಇದು ನೆಕ್ಸ್ಟ್ ಡಿಸೈನ್. ಈ ಡಿಸೈನ್ಗೂ ಸೇಮ್ ಮ್ಯಾಂಗೋ ಹಾಕಿದ್ದಾರೆ, ದೊಡ್ಡದಾಗಿ ಕಾಣ್ಲಿ ಅಂತ. ಈ ಡಿಸೈನ್ ಏನೋ ಬೇರೆ ಬಂದಿದೆ ಡೀಟೈಲ್ ವರ್ಕ್. ಈ ಕಲರ್ ಒಂದೇ, ಸ್ಯಾರಿ ಬ್ಲೌಸ್ ಎರಡು ಒಂದೇ ಕಲರ್ ಆಗಿದ್ರಿಂದ ನಾವು 3 ಕಲರ್ಸ್ ನ ಮ್ಯಾಚ್ ಮಾಡಿ ಹಾಕಿ ಅಂತ ಹೇಳಿದ್ದು. ಅವ್ರು ಈ ತರ ಮಾಡಿದ್ದಾರೆ. ಸೇಮ್ ಇನ್ನ ಒಂದ್ ಬ್ಲೌಸ್ ಮಾಡಿಸಿದೀವಿ, ಅದು ನೋಡಿ. ಅದು ಸೇಮ್ ಸ್ಯಾರಿ ಬ್ಲೌಸ್ ಎರಡು ಒಂದೇ ಕಲರ್. ಗ್ರೀನ್ ಕಲರ್ ಬಂದಿದೆ. ಮತ್ತೆ ಇನ್ನೊಂದು ನಾನು ಕ್ರೀಮ್ ಕಲರ್ ಸ್ಯಾರಿ ಬ್ಲೌಸ್ ಎರಡು ಒಂದೇ ಕಲರ್ ಬಂದಿದೆ. ನೆಕ್ಸ್ಟ್ ಬರೋದು ನೋಡಿ, ಅದನ್ನು ಅಷ್ಟೇ ನಾವು ಕಾಂಟ್ರಾಸ್ಟ್ 3 ಕಲರ್ಸ್ ಅಲ್ಲಿ ಮಾಡಿಸಿದೀವಿ. ನೀವೇನಾದ್ರೂ ಒಂದೇ ಕಲರ್ ಇದೆ ಸ್ಯಾರಿ ಬ್ಲೌಸ್, ಯಾವ ಕಲರ್ ಅಪ್ಪ ಹಾಕ್ಸೋದು ಡಿಸೈನಿಗೆ ಅಂತ ಯೋಚನೆ ಮಾಡೋದಾದ್ರೆ ಇದೇ ಡಿಸೈನ್ ಅಂತಲ್ಲ, ಇನ್ನು ತುಂಬಾ ಡಿಸೈನ್ಸ್ ಇದೆ. ನಾವು ಸೆಲೆಕ್ಟ್ ಮಾಡಿರೋದು ಈ ಡಿಸೈನ್ಸ್ ಅಷ್ಟೇ. ನೀವು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿಸಿದ್ರು ಅದನ್ನ ಚೆನ್ನಾಗಿ ಹೊಲಿದ್ರೆ ಇನ್ನ ಚೆನ್ನಾಗಿ ಕಾಣುತ್ತೆ ನಿಮಗೆ ಹಾಕೊಂಡು. ಹ್ಯಾಂಡ್ ವರ್ಕ್ ಬ್ಲೌಸ್ ನ ಒಗಿಬಹುದು, ಹ್ಯಾಂಡ್ ವಾಶೇ ಮಾಡ್ಬೋದು, ಆದ್ರೆ ಜಾಸ್ತಿ ಉಜ್ಜಬಾರ್ದು. ಆಮೇಲೆ ಎಲ್ಲರೂ ಡೋರಿನ ಕಟ್ಸ್ತಾರೆ ಹಿಂದೆಗಡೆ. ಹೇಗೆ ಅಂದರೆ ಆ ಡೋರಿಗೆ ಕೆಳಗೆ ಕುಚ್ಚು ಹಾಕ್ಸ್ತಾರಲ್ಲ, ಅದು ಕುಚ್ಚು ಬಟ್ಟೆಯಲ್ಲಿ ಹಾಕ್ಸಿದ್ರೆ ನಿಮಗೆ ಸ್ಯಾರಿಗೂ ಸಿಗಾಕೊಳ್ಳಲ್ಲ, ಹೇರ್ ಸ್ಟೈಲ್ ಮಾಡಿದ್ರೆ ಹೇರ್ ಸ್ಟೈಲ್ಗೂ ಸಿಗಾಕೊಳ್ಳಲ್ಲ, ಬ್ಲೌಸಿಗೂ ಇಟ್ಟಾಗ ಸಿಗಾಕೊಳ್ಳಲ್ಲ. ನೋಡಿ ಈ ಥರ. ಅಕಸ್ಮಾತ್ ನೀವೇನಾದರೂ ಅದಕ್ಕೆ ಈ ಥರ ಬೀಡ್ಸ್ ಇರೋದೇನಾದರೂ ನೀವು ಅದನ್ನು ಟ್ಯಾಗ್ ಮಾಡಿಸಿದ್ರೆ ಅದು ನಿಮ್ಮ ಬ್ಲೌಸಿಗೆ ಸಿಗಾಕೊಂತ ಇರುತ್ತೆ. ಹೇರ್ ಸ್ಟೈಲ್ಗೂ ಸಿಗಾಕೊಳ್ಳುತ್ತೆ, ಹೇರ್ ಸ್ಟೈಲ್ ಹಾಳಾಗೋಗುತ್ತೆ. ಆಮೇಲೆ ಈ ಬ್ಯಾಂಗಲ್ಸ್ಗೆಲ್ಲ ಮುಂದೆ ಬಿಟ್ಟಾಗ ಬ್ಯಾಂಗಲ್ಸ್ ಸಿಗಾಕೊಳ್ಳುತ್ತೆ. ಸೀರೆ ರೇಷ್ಮೆದಾಗಿದ್ರೆ ತುಂಬ ಸೀರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೀವೇ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.